ರೇಟು ಕಂಟ್ರೋಲ್ ಅಲ್ಲೇ ಪ್ರಯತ್ನ ಮಾಡ್ತಿದ್ದಾರೆ. ಈಗ ನೋಡಪ್ಪ, ಪೆಟ್ರೋಲ್ ಡೀಸೆಲ್ಲು 2 ರೂಪಾಯಿ ಕಮ್ಮಿ ಮಾಡೋದು ಚುನಾವಣಾ ದೃಷ್ಟಿಯಿಂದ. ನಿಮ್ಗೆ ಎಷ್ಟಿತ್ತು ಗೊತ್ತಾ 2014ರಲ್ಲಿ ಪೆಟ್ರೋಲು ಡೀಸೆಲ್ಲು 47 ರೂಪಾಯಿ. ಈಗ ಎಷ್ಟಿದೆ? ಎಷ್ಟಿದೆ ಡೀಸೆಲ್? 90 ರೂಪಾಯಿ. ಹೆಚ್ಚಾಯ್ತು ಕಡಿಮೆ ಆಯಿತು? 71 ರೂಪಾಯಿ ಆಯಿತು ಪೆಟ್ರೋಲು. ಯಾವಾಗ? 2014. ಈಗ ಎಷ್ಟಿದೆ? ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯೋ? 414 ರೂಪಾಯಿ ಇತ್ತು. ಯಾವುದು? ಗ್ಯಾಸ್ ಒಂದು ಸಿಲಿಂಡ್ರು. ಈಗ ಎಷ್ಟಿದೆ? 900 ರೂಪಾಯಿ ಇದೆ. 100 ರೂಪಾಯಿ ಕಡಿಮೆ ಮಾಡಿದ್ದಾರೆ. 1050 ಆಗ್ಬಿಟ್ಟಿತ್ತು. 100 ಕಡಿಮೆ ಮಾಡಿದ್ದಾರೆ. ಈಗ 414ರಿಂದ ಈಗ 900 ಅಂತಲೇ ಇಟ್ಕೊಳ್ಳೋಣ. ಕಡಿಮೆ ಆಯಿತು ಜಾಸ್ತಿ ಆಯಿತು? ಯಾರ ಕಾಲದಲ್ಲಿ ಜಾಸ್ತಿ ಆಗಿರೋದು? ಅದು ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಇದಕ್ಕೆ ಜಾಸ್ತಿ ಆದದಕ್ಕೆ ಹೇಳ್ಬೇಕಲ್ಲ. ಜನರ ಮೇಲೆ ಭಾರನಾ ಇಲ್ವಾ ಇದು? ಸರ್, ಈಗ 10 ವರ್ಷದ ಈ ಡೆವಲಪ್ಮೆಂಟ್ ಅಲ್ಲಿ ಇಷ್ಟು ಜಾಸ್ತಿ ಆಗಬಾರ್ದಾ ಅಂತ ಪ್ರಶ್ನೆ ಮಾಡ್ತಾರೆ. ಏನಂತ ಹೇಳಿದ್ರು? ಅಚ್ಚೇ ದಿನ ಈಗ ಬಂತ ಪೆಟ್ರೋಲ್ ಡೀಸೆಲ್ ಎಲ್ಲ ಕಡಿಮೆ ಮಾಡ್ತೀವಿ ಅಂತ ಮಾಡಿದ್ರೆ 10 ವರ್ಷದಲ್ಲಿ ಯಾವಾಗ ಜಾಸ್ತಿ ಆಗಬೇಕು ಅಂತಂದರೆ ಕ್ರೂಡ್ ಆಯಿಲ್ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಆದಾಗ. ಕಡಿಮೆ ಆಗಿದೆ. ಈಗ 2014ರಲ್ಲಿ ಇದ್ದದಕ್ಕಿಂತ ಕಡಿಮೆ ಆಗಿದೆ. ಕಡಿಮೆ ಆಗಬೇಕು ಜಾಸ್ತಿ ಆಗಬೇಕು? ಕಡಿಮೆ ಆಗಬೇಕು. ಮತ್ತೆ ದೇವೇಗೌಡರು ಹೇಳಿದ್ರು